ರಸ್ತೆ ಗುಂಡಿ ಬಗ್ಗೆ ಕಿರಣ್ ಮಂಜುದಾರ್ ಶಾ ಟ್ವೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಸರ್ಕಾರದ ಮುಖಕ್ಕೆ ಮಂಗಳಾರತಿ ಎತ್ತಿದಂತೆ ಅಲ್ವಾ? ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದು ಸರ್ಕಾರದ ಮುಖಕ್ಕೆ ಮಂಗಳಾರತಿ ಎತ್ತಿದಂಗೆ ಅಲ್ವಾ? ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಸ್ತೆ ಸರಿ ಇಲ್ಲ ಅಂತ ಹೇಳಿ ಚೈನಾ ಕಂಪನಿ ಟ್ವೀಟ್ ಮಾಡಿದೆ. ಇದ್ರೆ ಇರಿ, ಹೋದ್ರೆ ಹೋಗಿ ಅಂತ ಡಿಕೆಶಿ ಅವರು ಹೇಳಿದ್ರು. ಈ ರೀತಿ ಕಿರಣ್ ಮಂಜುದಾರ್ ಶಾಗೆ ಯಾವಾಗ ಹೇಳ್ತೀರಿ ಹಾಗಾದ್ರೆ? ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಂಪನಿ ರಸ್ತೆ ಬಿಟ್ಟುಕೊಡಿ ಅಂತ ಹೇಳಿ ಅಜೀಂ ಪ್ರೇಮ್ಜಿಗೆ ಮನವಿಯನ್ನ ಮಾಡಿದ್ರು. ರಸ್ತೆ ಬಿಟ್ಟುಕೊಡಲ್ಲ ಅಂತ ಹೇಳಿ ಅಜೀಂ ಪ್ರೇಮ್ಜಿ ಹೇಳಿದ್ದಾರೆ. ಅಜೀಂ ಪ್ರೇಮ್ಜಿ ಅವರನ್ನ ಯಾವಾಗ ಓಡಿಸ್ತೀರಾ ಹಾಗಾದ್ರೆ? ಇನ್ಫೋಸಿಸ್ ಕಂಪನಿ ಅವರನ್ನ ಯಾವಾಗ ಓಡಿಸ್ತೀರಾ? 2.5 ವರ್ಷದಲ್ಲಿ ಈ ಸರ್ಕಾರದ ಸಾಧನೆ ಶೂನ್ಯವಾಗಿದೆ. ರಾಜ್ಯದಲ್ಲಿ ರಸ್ತೆ ಗುಂಡಿ, ಆತ್ಮಹತ್ಯೆ ಇದೇ ಇವರ ಸಾಧನೆ ಆಗಿದೆ. ರಸ್ತೆ ಸರಿ ಇಲ್ಲ ಅಂತ ಹೇಳಿ ಚೈನಾ ಕಂಪನಿ ಟ್ವೀಟ್ ಮಾಡಿದೆ. ಇದ್ರೆ ಇರಿ, ಹೋದ್ರೆ ಹೋಗಿ ಅಂತ ಹೇಳಿ ಅವತ್ತು ಡಿಕೆಶಿ ಅವರು ಹೇಳಿದ್ರು. ಹಾಗಾದ್ರೆ ಇನ್ಫೋಸಿಸ್ ಅವ್ರನ್ನೆಲ್ಲ ಯಾವಾಗ ಓಡಿಸ್ತೀರಾ? ಈ ರೀತಿ ಕಿರಣ್ ಮಂಜುದಾರ್ ಶಾಗೆ ಯಾವಾಗ ಹೇಳ್ತೀರಾ ಈ ರೀತಿಯಾಗಿ ಅಂತ ಹೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ರಸ್ತೆ ಗುಂಡಿ ಬಗ್ಗೆ ಕಿರಣ್ ಮಂಜುದಾರ್ ಶಾ ಟ್ವೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದ್ರೇರಿ ಹೋಗಿ ಹೋಗಿ ಅಂತ ಹೇಳಿ ಡಿಕೆಶಿ ಅವರು ಹೇಳಿದ್ರು. ಇದ್ರೆ ಇರ್ರಿ, ಓದ್ತೀನಿ, ಅದನ್ನ ಬರ್ತಾ ಇದೆ ಎರಡು. ಕಿರಣ್ ಮಜುಮ್ದಾರ್, I had an overseas business visitor to the Biocon Park who said, "Why are the roads so bad? Why are the roads so bad? And why is there is so much of garbage around? Does not the government want to support investment? I have just come for China and I cannot understand why India cannot get its act together, especially when the wind are favorable." ಸಿದ್ದರಾಮಯ್ಯ, ಡಿ.ಕೆ. ಕುಮಾರ್, ಪ್ರಿಯಾಂಕಾ ಇವರಿಗೆ ಟ್ವೀಟ್ ಮಾಡಿ ಕಳಿಸಿದ್ದಾರೆ. ಇದು ಇವ್ರ ಮಖಕ್ಕೆ ಮಂಗಳಾರತಿ ಎತ್ತದಂಗೆ ಆಗಿಲ್ವಾ? ಈ ಸರ್ಕಾರಕ್ಕೆ ಮಖಕ್ಕೆ ಮಂಗಳಾರತಿ ಆಗಿಲ್ವಾ ಅಂತ ನಾನು ಪ್ರಶ್ನೆ ಮಾಡ್ತೀನಿ. ನಾನು ತ್ರಿಬಲ್ ಅಂದ್ಕೊಂಡಿದ್ದೀನಿ. ಅವರು ಹೇಳಿದ್ರು, ಯಾರಿಗೆ? ಬ್ಲ್ಯಾಕ್ ಬಗ್ಸ್ಗೆ. ಇಷ್ಟ ಇದ್ರೆ ಇರ್ರಿ, ಕಷ್ಟವಾದ್ರೆ ಔಟ್ ಅಂದರು. ಅದು ಹೇಳ್ಬೇಕು, ಅದು ನಾನು ಮೆಚ್ಚಬೇಕಾಗಿದ್ದು. ಅಶ್ವಥ್ ನಾರಾಯಣ ಅವ್ರ ಫ್ರೆಂಡ್ನ ನಾ ಯಾಕೆ ಮೆಚ್ಚಬೇಕು ಅಂದರೆ, ಬ್ಲ್ಯಾಕ್ ಬಗ್ಸ್ಗೆ ಹೇಳಿದ್ರು, ಇದ್ರೆ ಇರ್ರಿ, ಹೋದ್ರೆ ಹೋಗ್ರಿ ಅಂದರು. ಈಗ ನಾನು ಅವ್ರಿಗೆ ಕೇಳ್ತಾ ಇದ್ದೀನಿ, ಅದೇ ಸೇಮ್ ಡೈಲಾಗನ್ನು ಕಿರಣ್ ಮಂಜುದಾರ್ಗೆ ಯಾವಾಗ ಹೇಳ್ತೀರಾ? ಇದೇ ಡೈಲಾಗ್ ಹೊಡಿಬೇಕಲ್ಲ. ಅವ್ರಿಗೆ ಹೋಗು ಅಂತ ಹೇಳಿದ್ರಲ್ಲ, ಇವ್ರಿಗೆ ಕಿರಣ್ ಮಜುಮ್ದಾರ್ಗೆ ಯಾವಾಗ ನೀವು ಹೇಳ್ತೀರಾ? ಇನ್ನು ರೋಡ್ ಕೇಳಿದ್ರಿ, ಅಜಿತ್ ಪ್ರೇಮ್ಜಿ ಮಕ್ಕಕ್ಕೆ ಕೊಡ್ದಂಗೆ ಅವರು ಕೊಡಲ್ಲ ಅಂತ ಹೇಳಿದ್ದಾರೆ. ಮಳೆ ಬಂದಾಗ ರೋಡ್ ಬಿಟ್ಕೊಡಿ, ನಿಮ್ಮ ಕಂಪ್ನಿ ರೋಡೆಲ್ಲ ನಮ್ಗೆ ಬಿಟ್ಕೊಡಿ ಅಂತ ಕೇಳಿದರು. ಮಳೆ ಬಂದಾಗ ನಿಮ್ಮ ಕಂಪ್ನಿ ರೋಡೆಲ್ಲ ಅಜಿತ್ ಪ್ರೇಮ್ಜಿ ಅವ್ರಿಗೆ ಕೇಳಿದರು, ಅಜೀಂ ಪ್ರೇಮ್ಜಿ ಅವ್ರು ಕೇಳಿದರು. ಪಾಪ ಆ ಸೋಷಿಯಲ್ ಆರ್ಗನೈಸೇಷನ್